ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆ ಕಿರುತೆರೆಯಲ್ಲಿ, ಇನ್ನೊಂದು ಕಡೆ ರಂಗಭೂಮಿಯಲ್ಲಿ, ಈಗ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಯುವ ಗಂಗಾಧರವರು. ಹೊಸ ಪ್ರತಿಭೆ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ. ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಒಂದು ವಿಭಿನ್ನ ಶೈಲಿಯಲ್ಲಿ ಒಂದಷ್ಟು ಹೆಸರನ್ನ ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ಈಗ ಸಿನಿಮಾ ರಂಗದಲ್ಲಿ ಏನಾದರೂ ಸಮಥಿಂಗ್ ಅಚೀವ್ ಮಾಡಬೇಕು ಅನ್ನುವಂತಹ ನವ ಪ್ರತಿಭೆ ಇವತ್ತು ನಾಯಿ ಇದೆ ಎಚ್ಚರಿಕೆ ಈ ಒಂದು ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತಾಣ. ಮೊದಲದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಪಾತ್ರ ಹಿಂಗೆ ಇರುತ್ತಾ ಕಾಮ್ ಆಗಿ ನಿಮ್ಮ ಥರನೇ ಅಂತ? ಇಲ್ಲ ಸಾರಿ. ಸೊ ಪಾತ್ರ ಬಂದು ತುಂಬ ಜಾಯಲ್ ಆಗಿರ್ತೀನಿ. ಸೊ ತುಂಬ ಅಂದರೆ ಸುಮ್ಮನೆ ಕೂರಲ್ಲ, ಏನೋ ಒಂದು ಮಾಡ್ತಾ ಇರ್ತೀವಿ. ಸೊ ನಾವು ಫ್ರೆಂಡ್ಸ್ ಒಂದು 4-5 ಜನ ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಮಾಡ್ತೀವಿ. ಸೊ ಅಲ್ಲಿ ಹೋಗ್ತೀವಿ. ಹೋದಾಗ ಸಣ್ಣ ಪುಟ್ಟ ಹರಟೆ ಹೊಡಿಯೋದು, ಟಿವಿ ನೋಡೋದು, ಇನ್ನೊಂದು ಮತ್ತೊಂದು ಏನೋ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಘಟನೆ ನಡೆಯುತ್ತೆ. ಸೊ ಆ ಥರ ಈ ಸ್ಟೋರಿ ಹೋಗುತ್ತೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿದೆ, ಸ್ವಲ್ಪ ಸೀರಿಯಸ್ ಆಗೂ ಇದೆ. ಆಮೇಲೆ ಫುಲ್ ಎಂಜಾಯ್ ಮಾಡ್ತೀನಿ. ಅದಾದಮೇಲೆ ಡಿಫ್ರೆಂಟಾಗೇ ಸೆಕೆಂಡ್ ಶೇಡಲ್ಲಿ ಇನ್ನೊಂದು ಥರ ಬರುತ್ತೆ. ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ರೋಲ್ ಕಾಣಿಸ್ಕೊಂಡಿದ್ದೀರಾ? ನಾನು ಐ ಥಿಂಕ್ ಆನ್ ಸ್ಕ್ರೀನ್ ನಾನು ಸ್ಟಾರ್ಟಿಂಗ್ ಅಂದರೆ ಒಂಚೂರು ಲೈಟ್ ಆಗಿ ನೆಗೆಟಿವ್ ಥರನೇ ಕಾಣಿಸುತ್ತೆ, ಬಟ್ ಪಾಸಿಟಿವ್ ಆಗೇ ಇರ್ತೀನಿ. ಬಟ್ ಪಾಸಿಟಿವ್ ಆಗೇ ಇರ್ತೀರಾ? ಏನಾಗುತ್ತೆ ಅಂತ ಸಿನಿಮಾದಲ್ಲಿ ನೋಡಬೇಕು. ಓಕೆ, ಪಾತ್ರದ ಹೆಸರೇನು? ಈ ಒಂದು ಪಾತ್ರಕ್ಕೆ ಆಯ್ಕೆಯಾಗಿದ್ದ ಒಂದು ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ? ಪಾತ್ರದ ಹೆಸರು ಶಿವು ಅಂತ. ಸೊ ಚೆನ್ನಾಗಾಯಿತು. ಸೊ ಕಲಿಗೌಡ್ರು ಸರ್ ಈ ಥರ ಒಂದು ಕೊಟ್ಟರು, ಈ ಥರ ಒಂದು ರೋಲ್ ಇದೆ, ಬಂದು ನೋಡಿ ಅಂತ ಹೇಳಿದ್ರು. ಸೊ ನಾನು ಸ್ಕ್ರಿಪ್ಟ್ ನೋಡಿದಾಗ ಅಥವಾ ಅವ್ರು ಹೇಳಿದ್ದನ್ನು ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಸೊ ಮಾಡಬೇಕು, ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಕಾನ್ಸೆಪ್ಟು, ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಚಾಲೆಂಜಿಂಗ್ ಆಗಿದೆ ಅಂತ ಅನ್ನಿಸ್ತು. ಸೊ ಹೌದು, ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಕಲಿಗೌಡರಂತೂ ನಿಮ್ಗೆ ಒಂದು ಅವಕಾಶವನ್ನು ಕೊಟ್ಟರು. ನಾಯಿ ಇದೆ ಎಚ್ಚರಿಕೆ ಅಂದಾಗ ಈ ಒಂದು ಟೈಟಲ್ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು? ಫಸ್ಟ್ ನಿಮ್ಮಲ್ಲಿ ಯಾವ ರೀತಿಯಂತಹ ಅಭಿಪ್ರಾಯ ವ್ಯಕ್ತವಾಯಿತು ಅಂತ? ಹೌದು, ಇದ್ರ ಬಗ್ಗೆ ಹೇಳಲೇಬೇಕು. ನಾಯಿ ಇದೆ ಎಚ್ಚರಿಕೆ ಅಂತ ನಾನು ಕೇಳಿದಾಗ ಸೊ ನಾನು ಅಂದ್ಕೊಂಡೆ, ಓಕೆ ಒಂದೇನೋ ಮನೆ ಇರುತ್ತೆ, ಅಲ್ಲೇನೋ ಕಳ್ಳರು ಈ ಥರ ಬರ್ತಾರೆ. ಸೊ ಆ ಟೈಮಲ್ಲಿ ನಾಯಿ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಕಾಮನ್ ಆಗಿ ಬರುತ್ತಲ್ಲ. ಸೊ ನಾನು ಹಾಗೆ ಅಂದ್ಕೊಂಡೆ, ಬಟ್ ಅದು ಡಿಫ್ರೆಂಟ್ ಆಗಿದೆ, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ನಾಯಿ ಇದೆ ಎಚ್ಚರಿಕೆ, ಓಕೆ ಏನೋ ಇದೆ ಕತೆ, ಟೈಟಲಲ್ಲೇ ಏನೋ ಹೇಳ್ತಿದೆ ಅನ್ನಿಸ್ತು. ಸೊ ಅದಕ್ಕೆ ಆಯಿತು. ಯಾವ ಥರ ತೊಗೊಂಡು ಹೋಗಿದ್ದಾರೆ ನಿಮ್ಮ ಪಾತ್ರವನ್ನು ಕಲಿಗೌಡ ನಿರ್ದೇಶಕರು ಅಂತ? ಚೆನ್ನಾಗಿದೆ ಸರ್. ಆಲ್ ಓವರ್ ಸಿನಿಮಾ ಇರ್ತೀನಿ. ಸೊ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ. ಸೊ ಫ್ರೆಂಡ್ಸು, ಸೊ ಕಂಪ್ಲೀಟಾಗಿ ಮಜಾ ಮಾಡ್ತೀನಿ. ಅದಕ್ಕೆ ಬಿಟ್ಟರೆ ಸೆಕೆಂಡ್ ಶೇಡಲ್ಲಿ ಫುಲ್ ಭಯಂಕರವಾಗಿದೆ. ಸೊ ಈ ಥರ ತಗೊಂಡೋಗಿದ್ದಾರೆ. ಒಂದ್ ಕಡೆ ಆರದು, ಇನ್ನೊಂದ್ ಕಡೆ ನಾಯಿ ಇದೆ, ಎಲ್ಲಾ ಕಡೆನೂ ಭಯ ಪಡುವಂಥದ್ದು. ಸೊ ನೀವು ಸಿನಿಮಾದಲ್ಲಿ ಎಷ್ಟು ಭಯ ಪಟ್ಟಿದ್ದೀರಾ, ಸಿನಿ ಪ್ರೇಕ್ಷಕರನ್ನ ಎಷ್ಟು ಭಯ ಪಡಿಸ್ತೀರಾ ಅಂತ? ಲಿಟ್ರಲಿ ಸರ್, ನಾನು ಮಾಡಿದ್ವಿ ಎಲ್ಲ, ಶೂಟ್ ಎಲ್ಲ ಮಾಡಿದ್ವಿ. ಒಂದು ಆಯಿತು, ಇದೊಂದು ಭಾಗ ಆಯಿತು. ಸೆಕೆಂಡ್ ಭಾಗ ಫುಲ್ಲು ಎಲ್ಲರೂ ಮೇಕಪ್ಪಲ್ಲಿ ನೋಡ್ತಿದ್ದೀನಿ. ಎಲ್ಲರೂ ಎಷ್ಟು ಭಯಾನಕವಾಗಿ ಕಾಣಿಸ್ತಿದ್ದಾರೆ ಅಂದರೆ, ಲಿಟ್ರಲಿ ಮಾನಸ್ ಅಂತ ಇದ್ದಾರಲ್ಲ, ಅವರಂತೂ ಇಷ್ಟು ಭಯಾನಕವಾಗಿ ಕಾಣಿಸ್ತಿದ್ದಾರೆ. ಅದೇನೋ ಹಸಿ ಚಿಕನ್ ಎಲ್ಲ ತಿಂತಿದ್ದಾರೆ. ಅದಾದ್ಮೇಲೆ ನಾನೇನು ಮಾಡ್ತಿದ್ದೀನಿ ಅಂದರೆ, ಬಿದ್ದು ಒದ್ದಾಡಿ ಒಂಥರ ಕ್ಯಾರೆಕ್ಟರ್ ನೋಡಿದ್ರೇನೆ ಭಯ ಆಗ್ಬೇಕು, ಆ ಥರ ಇದೆ. ಇನ್ನೊಬ್ರು ಪ್ರಭೀಕ್ ಮಗುವೀರ್ ಅಂತ ಇದ್ದಾರೆ, ಅವರು ಸಖತ್ತಾಗಿ ಮಾಡಿದ್ದಾರೆ. ಅವರು ಫುಲ್ ಒಂಥರ ಕ್ಯಾರೆಕ್ಟರ್ ಅದು. ಆಮೇಲೆ ಡಾಕ್ಟರ್ ಸರ್ ಲೀಲಾ ಮೋಹನ್ ಅವರೇ ಪ್ರೊಡ್ಯೂಸರ್ ಅಲ್ಲ, ಅವರು ಸಖತ್ತಾಗಿ ಮಾಡಿದ್ದಾರೆ. ಸೊ ದಿವ್ಯಾ ಅವ್ರು ಮಾಡಿದ್ದಾರೆ. ಅದಕ್ಕೆ ಬಿಟ್ಟರೆ ಸೀನಿಯರ್ ಆರ್ಟಿಸ್ಟ್ಗಳು ಪ್ರಮೋದ್ ಶೆಟ್ಟಿ ಇದ್ದಾರೆ, ಆಮೇಲೆ ದಿನೇಶ್ ಮಂಗಳೂರು ಸರ್ ಇದ್ದಾರೆ, ಸೊ ಜಗಪ್ಪ ಅವ್ರು ಇದ್ದಾರೆ. ಸೊ ಎಲ್ಲ ಸ್ಟಾರ್ ಕಾಸ್ಟ್ ಎಲ್ಲ ದೊಡ್ಡವರು ಇದ್ದಾರೆ. ಸೊ ಹೆಂಗನ್ನಿಸ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಾಯಿ ಇದೆ ಎಚ್ಚರಿಕೆ ಸಿನಿಮಾದಲ್ಲಿ? ಯಾಕಂತಂದ್ರೆ ಈಗ ಸ್ಮಾಲ್ ಸ್ಕ್ರೀನಲ್ಲಿ ಒಂದಷ್ಟು ಸೀರಿಯಲ್ಗಳ ಮೂಲಕ ಕಾಣಿಸ್ಕೊಂಡಿದ್ರಿ, ಅದಕ್ಕಿಂತ ಮುಂಚೆ ಥಿಯೇಟ್ರಲ್ಲಿ ಕಾಣಿಸ್ಕೊಂಡಿದ್ರಿ. ಇದು ಹೊಸ ಅನುಭವ. ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನುವಂತಹ ಪ್ರತಿಯೊಬ್ಬ ಒಂದು ನಟನಿಗೂ ಇದ್ದೇ ಇರುತ್ತೆ, ಸ್ಮಾಲ್ ಸ್ಕ್ರೀನಲ್ಲಿ ಮತ್ತು ಥಿಯೇಟ್ರಲ್ಲಿ ಮಾಡಿರೋವಂಥವ್ರಿಗೆ. ಸೊ ಈ ಒಂದು ಹೊಸ ವೈಬ್ಸ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ನಿಮ್ಮಲ್ಲಿ ಅಂತ? ಯಾ ಸರ್, ಹೌದು, ಇದ್ರ ಬಗ್ಗೆ ಹೇಳಲೇಬೇಕು. ಸಿನಿಮಾ ಅಂದರೆ ಯಾವ ಥರ ಅಂದರೆ, ಸಿನಿಮಾದಲ್ಲಿ ನೀವು ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಸಿನಿಮಾದಲ್ಲಿ ನಿಮ್ಗೆ ಹಿಡ್ತಾ ಇಲ್ಲ. ಸೊ ಇಷ್ಟೇ ಮಾಡ್ಬೇಕಂತೆಲ್ಲ. ಅದಕ್ಕೇನು ಕೇಳುತ್ತೆ ಅಷ್ಟು ಮಾಡ್ಬೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದರೆ ನೀವು ಸೆಲ್ಫ್ ಇಂಪ್ರೂವೈಸು ಮಾಡ್ಬೋದು. ಸೊ ನನಗೆ ಇದರಲ್ಲಿ ನನಗೇನಾಗುತ್ತೆ, ನಾನು ಯಾವ ಥರ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಪಾತ್ರನ. ಸೊ ಇದರಲ್ಲಿ ನಾನೇನು ಇಂಪ್ರೂವೈಸೇಷನ್ ಮಾಡ್ಕೋಬೋದು, ಅದನ್ನೆಲ್ಲ ಮಾಡಿಕೊಂಡು ಮಾಡಿದ್ದೀನಿ ಸರ್.
ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾ. ಸೊ ಪ್ರತಿಯೊಬ್ಬ ನಟನಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ, ಥಿಯೇಟ್ರಲ್ಲಿ ನನ್ನ ಸಿನಿಮಾ ಬರಬೇಕು, ನನ್ನ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಅವರೆಲ್ಲ ನೋಡಬೇಕು, ನಂದೊಂದು ಕಟೌಟ್ ಬೀಳಬೇಕು ಅನ್ನುವಂಥದ್ದು. ಸೊ ಕಟೌಟ್ ಬೀಳೋದಕ್ಕೆ ಇನ್ನೊಂದಷ್ಟು ದಿನಗಳು ಬಾಕಿ ಇದೆ. ಸೊ ಯಾವ ರೀತಿ ಅನ್ನಿಸ್ತಿದೆ? ಗೊಂದಲ ಇದೆಯಾ ಅಥವಾ ಒಂದು ತಳಮಳ ಅನ್ನೋದಿದೆಯಾ? ಕನ್ಫ್ಯೂಸ್ಡ್ ಆಗಿದ್ದೀರಾ? ಏನು ಅನ್ನಿಸ್ತಿದೆ ನಿಮ್ಮ ಮನಸ್ಸಲ್ಲಿ ಅಂತ? ಸರ್ ಲಿಟ್ರಲಿ ಸೊ ನಾವು ಆ ಟೈಮಲ್ಲಿ ಸಿನಿಮಾ ನೋಡ್ತಿದ್ವಿ, ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ, ಎಲ್ರದ್ದು ಸಿನಿಮಾ ನೋಡ್ತಿದ್ವಿ. ಅವಾಗ ಅನ್ನಿಸ್ತಿತ್ತು, ಸೊ ನಮ್ಮ ಮನಸ್ಸಲ್ಲೂ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರ ಮುಂದೆ ಹೆಂಗೆ ಹೇಳೋದು, ಅದೊಂದು ಅನ್ಸುತ್ತಲ್ವಾ, ಹೇಳಿದ್ರೆ ಏನಾದರೂ ಅನ್ಕೋತಾರೇನೋ ಅಂತ, ಆ ಥರ ಇತ್ತು. ಸೊ ಅಂಥ ಮೂಮೆಂಟಲ್ಲಿ ನಂಗೊಂದು ಚಿಕ್ಕ ಆಪರ್ಚುನಿಟಿ ಸಿಕ್ತು. ನಂಗೆ ಅಲ್ಲಿ ಅನ್ನಿಸ್ತು, ಓಕೆ ನಾನು ಮಾಡಬಹುದು. ಸೊ ನಾನು ಇದನ್ನು ಬಿಲ್ಡ್ ಮಾಡೋಣ, ಬೇಸ್ ರೆಡಿ ಮಾಡ್ಕೊಳ್ಳೋಣ, ಆ್ಯಕ್ಟಿಂಗ್ ಕಲಿಯೋಣ, ಇದ್ರ ಮೇಲೆ ವರ್ಕ್ ಮಾಡೋಣ, ಅದಾದ್ಮೇಲೆ ಮುಂದೆ ಮಾಡೋಣ. ಸೊ ಆಗುತ್ತೆ, ಆಗಬಹುದು, ಯಾಕೆ ಮಾಡಿದ್ರೆ ಏನಕ್ಕಾಗಲ್ಲ ಅಂತ. ಸೊ ನಡೀತಾ ಇದೆ ಸರ್. ಅದಾಗೆ ನನಗೆ ಎಕ್ಸೈಟ್ಮೆಂಟು ಇದೆ, ಭಯನೂ ಇದೆ. ಮೊದಲನೇ ಸಿನಿಮಾ, ಸೊ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ, ಅದು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತದೆ, ಅದು ನಮ್ಮೂರಲ್ಲೂ ರಿಲೀಸ್ ಆಗ್ತಾ ಇದೆ. ಸೊ ಇದೆ ಸರ್, ಒಂದು ಎಕ್ಸೈಟ್ಮೆಂಟು ಇದೆ, ಒಂಚೂರು ಭಯನೂ ಇದೆ ಏನಾಗುತ್ತೆ. ಯಾರು ಸ್ಫೂರ್ತಿ ನಿಮಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಅಂತ? ಸರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದಕ್ಕೆ ಬಿಟ್ಟರೆ ನಮ್ಮ ತಂದೆಯವರು ಸರ್, ನಮ್ಮ ತಂದೆಯವರು ಯಾವಾಗಲೂ ನನ್ನ ಹೇಳ್ತಿರ್ತಾರೆ, ಮಾಡು, ನಿಂಗಾಗತ್ತೆ, ತಲೆಗೆಡ್ಸ್ಕೊಬೇಡ, ಅನ್ಕೊಂಡಿದ್ಯಾ ಮಾಡು, ಮಾಡ್ತಾ ಇರು, ಪ್ರಾಂಪ್ಟ್ ಆಗಿರು, ಕೆಲಸ ಮಾಡು, ಅದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ದುಡ್ಡು ಅದು ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಂಬಿಕೆ ತುಂಬ ನಡೆಯುತ್ತೆ. ನಾವು ಕರೆಕ್ಟಾಗಿರಬೇಕು, ಕರೆಕ್ಟಾಗಿ ವರ್ಕ್ ಮಾಡಬೇಕು, ಎಲ್ಲನೂ ಕಲಿಬೇಕು, ಕಲಿತ್ರೆ ನಾವು ಕರೆಕ್ಟಾಗಿದ್ದರೆ, ಸೊ ನಮ್ಮ ಪ್ರತಿಭೆನ ನಾವು ಜಾಸ್ತಿ ಮಾಡಿಕೊಂಡ್ರೆ ಅಪರ್ಚುನಿಟಿ ಸಿಗುತ್ತೆ, ಏನು ಬೇಕಾದರೂ ಮಾಡ್ಬೋದು, ತಾಳ್ಮೆ ಇರಲಿ ಅಂತ ಯಾವಾಗಲೂ ಹೇಳ್ಕೊಂಡು ಬಂದಿದ್ದಾರೆ ಸರ್. ಇವತ್ತೆಷ್ಟು ಖುಷಿ ಪಡ್ತಿದ್ದಾರೆ ಸರ್? ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಅವರು ಆ ಟೈಮಲ್ಲಿ ಇದೆಲ್ಲ ಒಂದು ಟೈಮು ಬಂದಿತ್ತು ಸರ್, ಇದೆಲ್ಲ ಬೇಕಾ, ಸುಮ್ಮನೆ ಯಾಕೆ, ಯಾಕಂದರೆ ಆರ್ಟಿಸ್ಟ್ ಲೈಫ್ ನಿಮ್ಗೆ ಗೊತ್ತೇ ಇದೆ, ತುಂಬ ಕಷ್ಟ. ಸೊ ಅದು ಬೆಂಗಳೂರಲ್ಲಿ ಇದ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ವರ್ಕ್ ಮಾಡೋದು ಅದು ಈಸಿ ಅಲ್ಲ ಸರ್, ತುಂಬ ಇದು ಇದೆ. ಅದು ಯಾಕಂದರೆ ನಾನಂತೂ ಟೈಮ್ ಪಾಸ್ಗಂತ ತೊಗೊಂಡಿಲ್ಲ, ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಸೊ ನಾನು ಅದರಲ್ಲೇ ಯಾವಾಗಲೂ ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾ ಇರಬೇಕು, ಅದನ್ನು ಫಾಲೋ ಅಪ್ ಮಾಡ್ಕೊಂಡಿರಬೇಕು. ಡೈಲಿ ಏನು ಹೆಂಗೆ ಇಂಪ್ರೂವಿಂಗ್ ಆಗೋದು, ನೆಕ್ಸ್ಟ್ ಏನು ಮಾಡೋದು, ಸೊ ಕಂಟಿನ್ಯೂ ಆಗಿ ಇರಲೇಬೇಕಲ್ವಾ. ಸೊ ಅದು ಥಾಟ್ ಪ್ರೊಸೆಸ್ ಹಂಗೆ ಇರಬೇಕಂದ್ರೆ ತುಂಬ ಕಷ್ಟ ಇದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.